ಸಾರಥಿಯಾಗಿ ಹೇರಳ ಮಂಡಲದಲ್ಲಿ ಶಲ್ಯನ ಮುಖಂಡು ಬರುವವಳು. ಅಂತ ಶಲ್ಯ ಕರ್ನಾಟಕಗಳ ಮಧ್ಯ ಜಾಗ್ರತೆಯಿಂದ ಊಡಿ ಹೊಡೆಯುವನು ಮುಖಂಡ ಇವನು ಪ್ರಕಾರವಾಗುವುದು ನನ್ನಿಂದ. ಹಿಂದೆ ಹಿಂದೆ ಅವೋ ಜನಾರ್ದನ ಕ್ರಮದ ಅರಿಯದೆ ತಲೆಮರೆಗಳ ಓದುವಂತೆ ತನಕತ್ತುಗಳ ಆಡಿಯಲ್ಲ ಚರಣಿ ಪಾಲನಾದ ಸಲ್ಲರಾದರೂ ತಾನತೆಯಾಗಿ ಮಾರ್ಮರದು ಗೋಕಲದೊಳು ಕರದೊಳ ಬಿಡದು ಈರ ಅಲಂಕೃತನಾಗಿ ಚರವನ್ನ ತೆರಗಬಿಟ್ಟು ಲಂಗೋಟಿಯನ್ನು ಇಟ್ಟು ಚೆಂದೇಚಿಗಳ ಮೈಗಳನ್ನು ಕುಲನಿಗೆ ಇದು ಗಾಬರಿ ಇರದೆ ಮತ್ತೇನು ಮಾನ ನಂದನಾಗ ಸಣಸಮರವನ್ನು ಬಿಟ್ಟು ನಿಮ್ಮೆಲ್ಲಿಗೆ ಬರವಿದ್ದಕ್ಕೆ ಚಿಕ್ಕರವದಕ್ಕೆ ಬರೋರ ಭಾಸ್ಕ ಕುಲದೊಳಗೆ ನೀನಾಕ ಸಮರ್ಥ ಈ ಕರ್ಣ ನೀನ ವಿಜಯವಂತ ಅರ್ಜುನ ನೀನವ ವಿಜಯವಂತನ ಕೋಪಟವಂ ತುಂಬಿ ತುಳಿಕಾಡುವ ಪರಾಕ್ರಮದ ಅಣ್ಣಯ್ಯನಲ್ಲಿಗೆ ಹೋಗಿ ದುರ್ವಾಕ್ಯವನ್ನಾಡಿ ಸನ್ಮಾರ್ಗವಂತನ ಮೈಯೆಲ್ಲ ಅಂಬಿನ ಗಾಯಗಳೆಲ್ಲ ಮಾಡಿ ಒಚ್ಚುತವಾದಂತೆ ಮಲಗಿಸಿ ಗೋದಿಯ ಎಲೈ ಬಂಡ ಕರ್ಣ ಮೂರ್ಖನಾದ ಅರ್ಜುನ ಎನ್ನ ಎಕ್ಕಳಿಗೆ ತೋರಿದ್ದಾನರೇ ಕೊಂಡಾಡುತ್ತಿದ್ದೆ ನಿನ್ನ ಚರಣ ಕಾದರೂ ತಲೆಬಾಗಿಸುತ್ತಿದ್ದೆ ಎಲೈ ಮೂರ್ಖ ಎಲೈ ಭ್ರಷ್ಟ ನೀನು ಎಸದ ಅಸ್ತ್ರ ಮರಗಡದು ಈ ಜಲಾಸ್ತ್ರ ಮೂಡಿ ಬರಸಾಳ ದಿಕ್ಕಿಗೆ ನಿರ್ಧರಿಸಗಲೈ ಭ್ರಷ್ಟ ಎಲೈ ಮೂರ್ಖನಾದ ಕಪ್ಪಲಿಯ ನನ್ನಂಬಲ್ಲಿಗವನಂದರಿತು ಮನಲೇ ಗಗನಾತ್ರಿಗೆ ಮೇರಿ ಮಾತನಾಡಿಯ ಸಹಜವಾಗಿ ಮಾತನಾಡಿರೋ ನೋಡಿ ನೀನು ಮಾಡಬಾರದು ಈ ಬಂಡ ಮೂರ್ಖ ಎಲೈ ಹದಮ ಮಲೆತ ತವಗಳನ್ನು ಹಿಡಿದು ಹೊರಗಡೆಯಿಂದ ಅರಿತು ಬಾಲ ಸಂಭಾವನೆ ಸಾರ್ಥಕವೇ ಎಲೈ ಪಾರ್ಥ ಎಲೈ ಕಪ್ಪಲಿಯ ನಿನ್ನ ಅಗ್ರಹಸಂ ತೊಟ್ಟು ನಿನ್ನ ಅರ್ಪಟ ಎಚ್ಚಿರುವುದೊಂದು ತಿಳಿದ ನಂತರ ಮತ್ತು ಕೋಗಲ ಅರ್ಜುನ ನೋಡಿ ಈ ಕಲಿಕರಣ ಗರ್ಭನ ಕೃಷ್ಣಮೂರ್ತಿ ಇದೇನ ವಿಪರೀತವಾಗಿ ತೋರುವುದು ಎಷ್ಟು ಸಾರಿ ವನರಥವನ ನನ್ನ ಕಣ್ಣಿಗೆ ಕಾಣದಂತೆ ಹೊಡೆದರೆ ಕೋಲಾರದ ಚಕ್ರವರ್ತಿ ಗಗನದ ಸಂಚರಿಸುವುದು ಎನ್ನ ಮೊಗಳದೆ ಒಂದೇ ಸಾರಿ ನಮ್ಮ ರಥವನ್ನು ಹೊಡೆದು ನಮಗೆ ಉಪಸವಾಗಿ ಒಂದು ಮಾಡಿದ ಆ ಕುಂಡಿ ಕನ್ನಡ ಸಿರವಸದಿಗಳು ಹೊಡೆದು ನನ್ನ ಕೊನೆಹಾಡಿ ಮೇಲೆ ಕನ್ನಡ ಮರಣ ಕಾಯಿ ಎಚ್ಚರವನ್ನು ಮಾಡಬೇಕಾದ ಉಸುಗತ್ತಿಯ ಕಂಸಾರೆ ನೀನು ಈ ಕನ್ನಡ ಮೊಗಳದ್ರೆ ಮತ್ತೊಂದು ಸಾರಿ ಎಲೈ ಮೂರ್ಖ ಮೂರು ಲೋಕದಲ್ಲಿ ನೀನೇ ಅತಿ ಸಮರ್ಥನೆಂದು ನಿನ್ನ ಗೊತ್ತಿಲ್ಲದವರ ಕೀರ್ತಿ ಹೋಗುವಂತ ಹೇಳಿದರೆ ಎಲೈ ಮೂರ್ಖ ಬಳಿರಿಯ ನಿನ್ನೆಸಿದ ಜಲಾಸ್ತ್ರ ಮಧ್ಯದೊಳಗೆ ಖಂಡಿಸಿ ನಿನ್ನನ್ನು ನಿನ್ನ ರಥವನ್ನು ಅಂತರಿಕ್ಷದ ಅತ್ತಾಡುವಂತೆ ಆಡಿಸುತ್ತಿದ್ದರೆ ನಾನಲ್ಲ ಎಲೈ ಮೂರ್ಖ ಎಲೈ ಹದಮ ಈ ಕೋರ್ಕನಿಗೆ ಎದ್ದು ಬಿದ್ದು ನಿಂತಲ್ಲ ಈ ಬಂದ ಬರ್ತಾನೆ ಅವೋ ಶಲ್ಯರ ಅಯ್ಯಂಗಳನ್ನು ಗಟ್ಟಿಯಾಗಿ ಬಿಡಿ ಹಿಡಿದು ನಿಲ್ಲಿಸು ಕರ್ನಾಟಕ ಸೆರೆ ಸೆಳೆದು ಹೂಡಿ ಹೊಡೆಯಲು ನೋಡಿ ಮಾಡಲ ಪಾಠ ಚಂದ್ರಗಂತ ನೋಡಿದ್ಯಾ ಎದುರಾಳಿ ಕಣ್ಣನ ಸಮರ್ಥ ನೋಡಿದೆನ ನಾರಾಯಣ ಇವನ ಅತ್ಯುನ್ನತ ಪರಾಕ್ರಮವು ಮೂರು ಮೂರ್ತಿಗಳಿಗೆ ಉಪಸವಾದವು ಅಂದ ಮೊತ್ತದಲ್ಲಿ ಇವನು ಇದ್ದವು ವಿಚಿತ್ರವಾಗಿ ಕಾಣಬಹುದು ಬ್ರಹ್ಮಾಂಡ ಮುಗುಳದೊಳು ತುಂಬಿದ ನಿರ್ಮಲ ಮೂರ್ತಿಯು ನಾನು ಆರುತ್ತಾ ಬರುವ ನಿನ್ನ ಜೊತೆಯಲ್ಲಿ ಇರುವ ಒಳ್ಳೆಯ ಈರ ಹನುಮಂತರನ್ನು ಮಿಂಚುವ ನಮ್ಮ ರಥವನ್ನು
ಹೆಬ್ಬಟ್ಟಿನಿಂದ ಮೆಟ್ಟಿ ಸುಂದರ ಗಾಳಿಯಂತೆ ತಿರುಗುವಂತೆ ಹೊಡೆದರೆ ಇವರ ಪರಾಕ್ರಮವು ಎಕ್ಕಳ ಆದಿಚೇತನಾದರೂ ತಿಳಿಯಲು ಜನಾರ್ದನ ಕಣ್ಣನ ಪ್ರಾಣಕ್ಕೆ ಅಂತ್ಯಕ್ರಿಯೆಯನ್ನು ಮಾಡಬೇಕು ಧನಂಜಯ, ಇಲ್ಲದಿದ್ದರೆ ನಿನಗಾಗುವುದು ಅಪಜಯ. ಸಂಭವನಾದ ಕರ್ಣ ಮೂರ್ಖನಾದ ಹತ್ತಿರ ಎನ್ನ ಕೊರ್ಗಡೆ ತಪ್ಪಿಗೆ ದಿಗ್ಭ್ರಮಣ ಹೊಂದಿರುವನೊಂದು ಸಹಜವರಿದ್ರಲ್ಲ ಈ ಮೂರ್ಖ ತಪ್ಪಿಗನಾದ ಕರ್ಣ ಈ ಮೂರ್ಖನಾದ ಹತ್ತಿರ ಈ ಭದ್ರ ವಿಗ್ರಹ ಮೂರ್ತಿ ರೌದ್ರಸದ ಗಟ್ಟಿ ಕೋಪಾಗ್ನಿಗೆ ಮೆಟ್ಟಿ ಸೆಟ್ಟಲೆಲ್ಲ ಹೊಡೆಯಂದು ದೇವತೆ ನಿನಗೆ ಸರನೆಟ್ಟು ಕೋಣನಿಗೆ ಭಂಡಾರಮನ ಹಚ್ಚಿ ಬಿಟ್ಟಂತೆ ಬ್ರಹ್ಮದೇವನ ನಿನ್ನ ಪಣಿಯಲ್ಲ ಬಂಡಕರ್ಣ ಈ ಮೂರ್ಖನಾದ ಹತ್ತಿನ ಇಲ್ಲಿ ಹಿಡಿದ ಬಿಡಾರನ್ನು ಮತ್ತು ವಿನೋದ ಮಾಡಿ ನಿಂಗಿದಂತೆ ನನ್ನ ಕಡಿವನು ನಿನಗೆ 90, ಕೌರವನಿಗೆ 80, ಅಶ್ವತ್ಥಾಮನಿಗೆ 70, ಚಕನಿಗೆ 60, ಸಟ್ಟದಿಗೆ 50. ಇನ್ನು ಉಳಿದ ವೀರರಿಗೆಲ್ಲ 40, 30, 20, 10, 5, 4ರಲ್ಲಿ 1 ಪ್ರಯೋಗ ಮಾಡು. ಸಹಿಸಿಕೋ ಹೂಡಿ ಹೊಡೆಯವನ ಬಂಡ ಆರಿಸಿಬಿಡುವುದು ಯಾರುಂಡ కడింగ్లో ఉందప్ప అంటే ಇಲ್ಲಿಂದ ಬನ್ನಿ ಅಂದ್ರೆ ಹಾಂ ಕರ್ಣನ ವಿಚಾರವನ್ನು ಹೇಳುವೆ, ಚೆನ್ನಾಗಿ ಕೇಳು. ಚೆನ್ನಾಗಿ ನಾರಾಯಣ ನಿನ್ನ ಧಿಕ್ಕರಿಸಿ ಮಾತನಾಡಲಿಲ್ಲ, ನಿನಗಿಂತ ಆ ಕರ್ಣೆಯನ್ನು ಎತ್ತಲ್ಲ. ಈ ಭೂಮಿ ರಥ ಅವನು ಹುಲ್ಲು ರಥವನ್ನು ಭುವನವನ್ನ ತಿರುಗುವಂತೆ ನೀವು ಹೊಡೆದರು ಇದು ಮೂರ್ಖರಿಗೆ ವಿಚಿತ್ರವಾಗಿ ಕಾಣಬಹುದು. ನಿನಗಾದರೂ ಆಶ್ಚರ್ಯವಾಗಿರುತ್ತದೆ. ಇರಲಿ, ಶ್ರೀಕ್ರಮವಂತರು ನಿನ್ನ ರಥದಲ್ಲಿ ಇರುವಾಗ ಹಿರಿತನಾಗಿ ಉಳಿದ ಬಾಯಿ ಉಡಿ ಉಡಿ ಆಗುವಂತೆ ಆಡಿದ ಮಾತು ಎಕ್ಕಳಕ್ಕಾಗಿ ತೆರೆದೂಗಿದೆ. ಹಿಂದಕ್ಕೆ ಸೂರ್ಯನಾರಾಯಣನು ಈ ಕರ್ಣನಿಗೆ ಪ್ರೇಮದಿ ಕರ್ಣ ಪುಣ್ಯವನ್ನು ಕೊಟ್ಟಿರುವನು. ಈ ಎರಡನೇ ಒಂದು ವಸ್ತು ನಿನ್ನಲ್ಲಿ ಗಟ್ಟಿಯಾಗಿದ್ದರೆ ತ್ರಿಮೂರ್ತಿಗಳಿಂದಲೂ ಕಟ್ಟುತ್ತದೆ. ನಿನ್ನ ಮೈ ಮೇಲೆ ಕೈಯೆತ್ತಿ ತಿಳಿಯಿತು ಜನಾರ್ದನ. ನಿನ್ನ ಉದ್ದೇಶವಾಗಿ ಈ ಕೃತ್ಯದ ಪಡುವ ಕಷ್ಟವು
ಇಚ್ಛೆ ಇರುವುದನ್ನು ಸೃಷ್ಟಿಕರ್ತನಾದರೂ ತಿಳಿಯದು. ಹಾ ನಿನ್ನ ಮನವನ್ನಂತೆ ನನ್ನ ಮೇಲೆ ಸಹಜವಾಗಿ ಬೈಯಲು ನಾರಾಯಣ. ಕೆಟ್ಟಿಗೆ ನೀನು ರಥ ಬಿಟ್ಟು ಹೋಗುವಂತೆ ಹೇಳ್ತೇವ. ಸಹಜವಾಗಿ ಹೇಳಿದ್ರೆ ಜನಾರ್ದನ ನಿನಗೆ ಇಕ್ಕಿ ಅಂತ ಹೇಳಿದ್ರೆ ಕೇಳು. ಅದೇನು ಚೆನ್ನಾಗಿ ಹೇಳು ನಾರಾಯಣ. ಆ ಸರ್ಪ ಬಾಣವು ನಿನ್ನ ತೆರೆ ಮೆಟ್ಟುವುದಕ್ಕೆ ಆ ಕಣ್ಣನಿಗೆ ಕೊಡು ಎಂದು ಆಜ್ಞೆ ಮಾಡಿರುವುದು. ಹಾ ಆ ಕಣ್ಣನ ಬಾಣವು ನಿನ್ನ ಕಂಠಕ್ಕೆ ತಪ್ಪಿ ಚೆಲದ ಬಿಟ್ಟ ಮಾತ್ರ ಆ ಬಾಣವು ಸಿಟ್ಟಿನಿಂದ ಆರ್ಭಟಿಸಿ ಬರದೊಳಗಾಗಿ ನಾನು ನಮ್ಮ ರಥವನ್ನು ಎನ್ನ ಎಪ್ಪಟ್ಟಿನಿಂದ ನೆಟ್ಟಿ ಭೂಮಿಗೆ ಇಳಿಯುವಂತೆ ಮಾಡುವೆನು. ಆಗ ನಿನ್ನ ಶಿರವು ಸ್ವಲ್ಪ ತಗ್ಗದು. ಆ ಬಾಣವು ಸಿಟ್ಟಿನಿಂದ ಆರ್ಭಟಿಸಿ ಬರದೊಳಗಾಗಿ ನಿನ್ನ ನೆತ್ತಿಯ ಮೇಲೆ ಕಿರೀಟಿಯನ್ನು ಕಿತ್ತಿಕೊಂಡು ಹೋಗುವುದು. ಈ ಯುದ್ಧದಲ್ಲಿ ಸರ್ಪಾಸವು ಬಯಲಾದರೆ ಸಾಕು, ಗರ್ವ ಭಂಗವು ಆಗುವಂತೆ ಮಾಡುವೆನು. ಈ ಸರ್ಪಾಸವು ಬಯಲಾದರೆ ಸಾಕು, ಕರ್ಣನ ಅರ್ಥಶಕ್ತಿಯೂ ಹೋಗುವುದು. ಈ ಕಡ್ಡ ಬಂದು ಬಯಲಾದರೆ ಸಾಕು, ನೋಡಿಕೊಳ್ಳುವುದು ಧನಂಜಯ. ಈ ರೀತಿಯಾಗಿ ಕೊಡುವ ನಿನಗೆ ಅಭಯ ಇಡು ನೀಗ ಆಗದೆ. ಎಲ್ಲ ಈ ಹೇಳಿ ಪಾತ್ರೆ ಎಲ್ಲ ಈ ಮಂಡ ಕನ್ನಡ ಇಲ್ಲಿವರೆಗೆ ಕನಕರ್ಪ ಆಕ್ಷೇಪಣೆಗಳನ್ನು ಕತ್ತರಿಸಿ ಹಾಳಾದ ಲೋಭಿಯು ನಿನ್ನ ಮೋಡಿಗಳಿರುವ ಬಾಣಗಳೆಲ್ಲ ಹಾಳು ಮಾಡಿದೆ. ಋಣ ಮಾತದಿಂದ ತೋಡೆತ್ತಿ ನಿಂತ ನರನಂತೆ ನಿನ್ನ ಈ ಬಾಣಪತ್ರಕ್ಕೆ ಬರೆಸಿಳಿದು ಎಷ್ಟು ನಿನ್ನ ವಶ ಮಾಡಿತು. ಅರ್ಚನಾ ಈ ಕಂಬನಿಗೆ ನಿನ್ನ ನಾಟಕವನ್ನ ಇಲ್ಲಿಗೆ ಮುಗಿಯಿತು. ನಿನ್ನ ತಂದೆ ತಾಯಿಗಳನ್ನು ಧ್ಯಾನ ಮಾಡಿ ಬಳಿರೆ ನಿನಗೆ ಧನವಿದ್ಯೆ ಕಲಿಸಿದ ಗುರುವಿನ ಪಾದ ಸ್ಮರಿಸ್ಕೋ. ಅರ್ಚನಾ ಮೂರ್ಖ, ಈಗ ನಾನು ತೊಡುವ ಸರ್ಪಾಸ್ತ್ರ ಬಾಣವು ನಿನ್ನ ಸಿರೆ ಹರಿದಿದ್ದಳೆ. ಬೆಳಗ್ಗೆ ಪಾಪ ಈ ಕಲಿಕರಲ್ಲಿ ಮೂರ್ಖನೇ, ನಿನ್ನ ರಣಸವಲ್ಲ ಇಲ್ಲಿಯ ಮುಗಿತು. ನಿನ್ನ ಬರ ಅಕ್ಷರ ಇಲ್ಲಿ ಅಳಿಸಿತು. ದೈವ ಸಾಚಿ ಕಿರೀಟಿ ಎಂಬ ಅಕ್ಷರ ಬಾಯಿಯೇ ಸರ್ಪಾಸ್ತ್ರ ಮೂಡಿರುವೆ. ಈ ಬಾಣದ ಪಕ್ಕಕ್ಕೆ ನಿಂತೋಳ ಈ ಬಂಡ ಬರ್ತಾರೆ ಪ್ರಕಾರವಾಗಿ ನಿಲ್ಲಲ್ಲ ಈ ಕಬ್ಬಲಿದೆ. ಕಂಠದರಿಗೂ ತೊಟ್ಟದೆ ಕಂಠ ಹರಿಸಿನಿಂದ ಹೇಳಿದವರ ಗಾತ್ರವು ಮೇಲಿನ ಕಿರೀಟವನ್ನು ತೆಗೆದುಕೊಂಡು ಅರ್ಪಿಸುತ್ತ ಹೋಗಿ ತನು ಮುಕಟವನ್ನು ಬೀಸಾಡಿ ಹಿಡಿಗಿ ಎನ್ನಂ ಸೇರಿ ಹತ್ತು ತೊಡು ಎಂದು ಒತ್ತಿ ಬೇಡಿಕೊಳ್ಳುವುದು. ಇದಕ್ಕೆ ನಾನೇನು ಮಾಡುವುದು? ದೊಡ್ಡ ಮಾನವನ್ನು ತೊಡೆದರೆಂದು ಎಷ್ಟು ತಾಯಿ ವಚನ ಕೊಟ್ಟಿದ್ದು ವಚನ ಭ್ರಷ್ಟನಾಗಿ ಬಾಳುವುದು ಈ ಕಲಿಕರಣ ಎಂದಿಗೂ ಆಗದು. ಈಗ ಎಷ್ಟು ಬೇಡಿಕೊಂಡರೆ ನಿನ್ನ ಮುಟ್ಟುವುದಿದೆ. ಅಹೋ ಪಾರ್ಥ, ವೈದ್ಯರ ಅಸಹಾಯಕತೆ ನೋಡಿದೀಯಾ? ಪರಮಾತ್ಮ ಮನದೋ ಅರ್ಥವನ್ನು ತಾಳದೀಯಾ? ತಾಳದರೆ ಜನಾರ್ದನ, ಈ ಕನ್ನಡ ನಾಟಕ ಇಲ್ಲಿಗೆ ಎರಡವಂತವಾಗಿದೆ. ಈ ಕಡೆ ಸಾಧಿಯು ಯಾವ ಪ್ರಕಾರವಾಗಿ ಮುಗಿಸಬೇಕೆಂಬುದು ನನಗೆ ಆಲೋಚನೆ ಒಳಗಿತ್ತು. ಕನ್ನಡ ಬಳಿ ಪಡೆದ ಕರ್ಣ ಕುಂಡಲ ಅಮೃತ ಕಾಳದಂಗಳನ್ನು ತೆಗೆಸಿ ಬಿಡುವನು. ಆಗ ನೀನು ಜಲವನ್ನು ಏರಿಸುವುದಕ್ಕೆ ಪದಾರ್ಥವನ್ನು ಪ್ರಯೋಗ ಮಾಡುವುದು. ಪಾರ್ಥ ದುರದೊಳ ನೀನು ಅತಿ ಸಮರ್ಥ.
ಮತ್ತು ಶಿರೋಮಣಿಯಾದ ತನ್ನ ಸ್ವಾಮಿ ನೀನು ತ್ಯಾಗಿ ಎಂಬ ವಾರ್ತೆಗೆ ಕೇಳಿ ಮೂರು ಲೋಕದೋಳ ಬದಲಿಸಿರುವುದನ್ನು ಕೇಳಿ ನಿನ್ನ ಹತ್ತಿರಕ್ಕೆ ಭಿಕ್ಷವನ್ನು ಯಾಚಿಸುವುದಕ್ಕೆ ಬಂದೆನು. ಈಗಿನ ಭಿಕ್ಷ ಮಾತತ್ವದ ವಸ್ತವು ನಿನಗೆ ಮುಕ್ತಿ ರಣದಾಯಕವು. ಭಕ್ತ ಶಿರೋಮಣಿ ಸ್ವಾಮಿ ಈ ಭಿಕ್ಷಕನು ಯಾವ ವಸ್ತುವು ಬೇಡವುದಿಲ್ಲ. ನಿನ್ನಲ್ಲಿ ಮಾತತ್ವದ ವಸ್ತವು ಈ ಭಿಕ್ಷಕನ ಕಣ್ಣಿಗೆ ಕಾಣಬರಬಹುದು. ನೀನಾಗಿ ಕೊಡ್ತೀನಂಬುವುದಾದರೆ ನಿಶ್ಚಿತವಾಗಿ ಕೇಳಬೇಕು. ತಿಳಿಕೆ ವೀರನಾದ ಕರ್ಣನೇ. ಆಹಾ ಸ್ವಾಮಿ ನಾನು ಧನ್ಯನಾದನು. ನಿಮಗೆ ಯಾವ ವಸ್ತು ಬೇಕಂತ ಹೇಳಿದ್ರು ಸ್ವಾಮಿ ವೀರಕೇಶ್ವರ ಸ್ವಾಮಿ ನಿನ್ನ ಕಪಾಲ ಭಾಗದೋಳ ಪ್ರಕಾಶಿಸುವ ಕನ್ನ ಕುಂಡಲವನ್ನು ಯಾಚಿಸುವನು. ನನಗೆ ಬೇರೇನು ಬೇಡ. ಖಂಡ್ಯ ವೀರಾದಿ ವೀರರೇ ಎಲ್ಲ ಈ ಕಪಟ ನಾಟಕ ಸೂತ್ರಧಾರಿಯಾದ ಕೃತ ನೀನು ಬೇಡದ ಕನ್ನ ಕುಂಡಲ ಅಮೃತ ತಗೊಳ್ಬೇಕೆ? ಹಾಗಾದರೆ ತೆಗೆದುಕೊಳ್ಳರಿ. ಈ ಕಲಿಕರಣನ ಪ್ರಾಣಕ್ಕಿಂತ ದಾನವೇ ದೊಡ್ಡದು ಸ್ವಾಮಿ. ಸತ್ಯನಾಗಬೇಕೆ ಬಲ ಬಲ ಕರ್ಣ. ಬಲ ಬಲ ಕರ್ಣ. ನೀನು ಈ ಭೂಮಂಡಲದೊಳ ನೀನೇ ತ್ಯಾಗಿ ಎಂಬ ವಾರ್ತೆ ಕೇಳಿ ಈ ಲೋಕದಲ್ಲಿಯೂ ನಿನ್ನಂತ ದಾನವೀರ ದೂರ ಕರ್ಣ ಯಾರೆಲ್ಲವೆಂದು ಆ ಸೂರ್ಯ ನಿನ್ನ ಹೆಸರ ಅರ್ಥವಾಗಿ ಉಳಿಯಲೆಂದು ನಿನಗೆ ಆಚರಣೆ ಮಾಡುವೆನು. ಕರ್ಣ ಇನ್ನು ಹೋಗಿ ಬರುವೆ ಈ ಕ್ಷಣ. ಸಂತೋಷದಿಂದ ಹೋಗಿ ಬಂದಿರು ಸ್ವಾಮಿ. ಸತ್ಯನಾಗಬೇಕೆ? ಅಹೋ ಪಾರ್ಥ, ಅಹೋ ಜನಾರ್ದನ, ಕರ್ಣನ ಸಮರ್ಥವಲ್ಲ ತೆಗೆದುಕೊಂಡು ಬಂದೆನು. ಅರ್ಜುನ, ಜನಾರ್ದನ ಜಾಗ್ರತೆಯಿಂದ ನಿನ್ನ ಗಾಂಡಿಗಳು ಪಾಸು ಪದಾರ್ಥಗಳನ್ನು ಕೂಡಿ ಕರ್ಣನ ಶಿರವನ್ನು ತೆಗೆಯುವಂತನಾದ ಅರ್ಜುನ ಮಾಡಿಗ ಈ ಗಾಂಡಿಗೆ ಚುಮ್ಮದ ಗರ್ಜನ. ಆಹೋ ದೇವ ಜನಾರ್ದನ, ಅರ್ಜುನ ಈ ಕನ್ನ ನಮ್ಮೆಲ್ಲ ಬಾಣಗಳನ್ನು ಹೊಡೆಯಬೇಕೆಂದರೆ ಎಲ್ಲ ಮನಸ್ಸು ಮಾಡಬಾರದು. ದೇಹವ ತತ್ತರಿಸುವುದು, ಕೈಕಾಲು ನಡೆದತ್ತಿರುವುದು, ಕರಡರ ಸಮಸ್ಯೆಗೇರಿಸಿ ಅನ್ನಕ್ಕೆ ದುಃಖ ಕಾಣುವುದ ಕೃಷ್ಣರಾಯ ಇದೆಯಲ್ಲ ಆಶ್ಚರ್ಯ. ಎಳೆಯ ಮರಳ ಪಾರ್ಥನೆ ನಾರಾಯಣ ವೈರಿಗೆ ಆಪತ್ತು ಬಂದಾಗ ಜನತೆ ಕೋಪಾಕೃತನಾಗಿ ಸಂಬರಬೇಕು. ಈ ಸಮಯದಲ್ಲಿ ಇವನನ್ನು ಬಿಟ್ಟರೆ ಈ ಮೂರ್ತಿಗಳಿಂದಲೂ ಇವನನ್ನು ಗೆಲ್ಲುವುದು ಸಾಧ್ಯವಿಲ್ಲ. ಕಡಗಲಿಯಾದ ಪರವಣ ಜಾಗ್ರತೆಯಿಂದ ಆರಿಸುವ ಇವನ ಪ್ರಾಣ. ನಾರಾಯಣ ಇವನಮ್ಮೆನ್ನ ಬಾಣಗಳನ್ನು ಹೊಡೆಯಬೇಕೆಂದರೆ ಎನ್ನ ಕೈಯ ಕಾಲಗಳನ್ನು ಮೇಲಕ್ಕೆ ಹೇಳವು. ಇವನೇನ ನಮಗೆ ಅಣ್ಣನೇ, ತಮ್ಮನೇ, ಬಂಧುವೇ, ಒಳಗವೇ. ಈ ಸಮಯದಲ್ಲಿ ನಿನ್ನ ಕಪಟವನ್ನು ತೋರಬೇಡ ನಾರಾಯಣ. ಇವನಾದ ತಕ್ಷಣ ಆಹೋ ಪರವಣ, ಜನಾರ್ದನ ಇವನ ಮೇಲೆ ಅಂಧಕರನ್ನು ಹುಟ್ಟಿದ್ದೇನೋ ವೀಕ್ಷಣ. ರಾಜವಾಗಿ ಹುಟ್ಟಿರುವುದ ಜನಾರ್ದನ. ಪಾರ್ಥ ಇವನ್ ಯಾರೆಂದು ಕೇಳಿದೀಯಾ? ಯಾರ ನಾರಾಯಣ? ಹಿಂದಕ್ಕೆ ಚಕ್ರ ಬಿಂಬದ ಪಾಟಿಯಲ್ಲಿ ನಿನ್ನ ಮಗನಾದ ಇವನನ್ನು ಎರಡು ಕೈಗಳ ಕಟ್ಟಿಸಿದ ಮಹಾಪಾಪಿಯು. ಅಯ್ಯೋ ಶಿವ ಶಿವ, ಇವನು ಆ ಸಮಯದಲ್ಲಿ ನಿನ್ನ ಮಗನಾದ ಅಭಿಮಾನ್ಯನು ಜನಕನಾದ ಪಾರ್ಥ ಅಪ್ಪ ತಂದೆ ಎಂದು ಗೋಳಾಡಿ ಪ್ರಾಣ ಹುಟ್ಟಾಗ ನಿನ್ನಂತೆ ಈ ಬಣ್ಣಕರಲ್ಲಿ ಅಂಧಕರನ್ನು ಹುಟ್ಟಿದ್ದರು. ಧನಂಜಯ ಇವನೊಂದು ಮಹಾದ್ರೋಹಿ, ಇವನು ಮಹಾ ಕಡಪಾಪಿಯು. ಜಾಗ್ರತೆ ಇವನ ತೆರೆಯ ಸುಂದರ ಅರ್ಜುನ ಮಾಡೀಗ ಈ ರಣರಂಗದಲ್ಲಿ ಸಿಂಹದ ಗರ್ಜನ. ಸೂತುಪುರದ ಮನೆ ಮೂರ್ಖನಾದ ಅರ್ಜುನನೇ, ಒಂದಕ್ಕೆ ಚಕ್ರಬಿಂಬದ ಕೋಟಿಯೋಳು ಎನ್ನ ಮಗನಾದ ಅಭಿಮಾನನ ಕೈಗಳನ್ನು ಕತ್ತರಿಸಿದ ಜಾಗ್ರತೆ ಸರ್ವದಲ್ಲಿ ಕೊಂಡ ಕರುವರ್ತನೆ ಮುಖಂಡ ಅದೇ ಪ್ರಕಾರವಿದ್ದ ಕೆನಲೈ ಬಂದ ಬರೇ
ಮೇಲೆ ಸೂತಕ ಬಂದಿತ್ತು. ಅಯ್ಯೋ ಅಯ್ಯೋ ಓ ನಾರಾಯಣ, ಅರ್ಜುನ, ಈ ಯುದ್ಧದಲ್ಲಿ ಹೆಣ್ಣಿಗೆ ಸೂತಕ ಬರಲು ಕಾರಣವೇನು? ಸಂಜಯ, ಜನಾರ್ದನ, ಈ ನೆನಪಡಿಯೋರು ಮೈವಟ್ಟು ಬರಿಗದ ಕಣ್ಣನು ನನಗೆ ಅಣ್ಣನಾಗಬೇಕೆಂದು ಕೇಳಿದ್ಯಾ ಪಾರ್ಥ? ಹೌದು ಜನಾರ್ದನ, ನಿನಗೆ ಅಣ್ಣನಾಗಬೇಕು ಕೇಳಿದ್ಯಾ ಪಾರ್ಥ? ದುರದೋಳ ನೀನಾಚ ಸಮರ್ಥ. ಅಯ್ಯೋ ಶಿವ ಶಿವ, ಎಂಥ ಮೋಸವಾಗಿತ್ತು. ಏ ಕೃಷ್ಣ, ಅರ್ಜುನ, ಇಂದ್ರನು ಮುಟ್ಟಿ ಕೆಟ್ಟ, ಇಂದ್ರನು ಮುಟ್ಟಿ ಕೆಟ್ಟ, ರಾವಣನ ಮುಟ್ಟದ ಕೆಟ್ಟ, ಕರ್ಣನು ಕೊಟ್ಟಿ ಕೆಟ್ಟ, ದುರ್ಯೋಧನ ಕೊಡದ ಕೆಟ್ಟ, ವಿಶ್ವಾಮಿತ್ರನು ಹೇಳಿ ಕೆಟ್ಟ.